ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಡ್ ಸಂತೋಷ್ ಮಾತಾಡ್ತಿದ್ದೀನಿ. ಸೊ ಇವತ್ತು ನಮ್ಮ ಶಾಪ್ನಲ್ಲಿ ಯಾವ ಬರ್ಡ್ಸ್ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಮತ್ತೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಇವತ್ತು ಬಂದು ನಮ್ಮ ಶಾಪ್ನಲ್ಲಿ ಬಂದು ಈಗ 1 ವೀಕ್ ಇಂದ ಬಂದು ಕಸ್ಟಮರ್ಸ್ ತುಂಬಾ ಕಾಲ್ಸ್ ಬರ್ತಾ ಇದೆ ಹ್ಯಾಂಡ್ ಟೈಮ್ಡ್ ಕಾಕ್ಟೈಲ್ಸ್ ಬೇಕಂತ. ಸೊ ಹಾಗಾಗಿ ಈಗ ಹ್ಯಾಂಡ್ ಟೈಮ್ಡ್ ಕಾಕ್ಟೈಲ್ಸ್ ತಂದಿದ್ದೀನಿ ನಮ್ಮ ಕಸ್ಟಮರ್ಸ್ಗೋಸ್ಕರ. ನೋಡ್ಬೋದು ಲುಟಿನೋ ಫಾನು ಮತ್ತೆ ಲುಟಿನೋ ಪರ್ಲ್, ವೈಟ್ ಫೇಸು, ಗ್ರೇ ವೈಟ್ ಫೇಸು ಮತ್ತೆ ಗ್ರೇ ಕಾಕ್ಟೈಲು. ಸೊ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಕಾಕ್ಟೈಲ್ಸ್ ಬಂದಿದೆ. ಸೊ ಈ ಕಾಕ್ಟೈಲ್ದು ಮಾಹಿತಿ ಒಂದೊಂದೇ ತೋರಿಸ್ಕೊಡ್ತೀನಿ. ಸೊ ಈಗ ಅದೇ ತರ ಬಂದು ಟೇಮ್ಡ್ ಬರ್ಡ್ಸ್ ಯಾವ ತರ ಇರುತ್ತೆ ಅಂತ, ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಸೊ ಈಗ ನೋಡ್ಬೋದು ಹ್ಯಾಂಡ್ ಟೈಮ್ಡ್ ಕಾಕ್ಟೈಲು, ಇದು ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ. ಇದು ಆಲ್ಮೋಸ್ಟ್ ಇವಾಗ ನಮ್ಮ ಅಂಗಡಿಗೆ ಬರಕ್ಕೆ ಮುಂಚೆನೆ ಬುಕ್ ಆಗಿದೆ. ಬಿಕಾಸ್ ಕಸ್ಟಮರ್ ಒಂದು 1 ವೀಕ್ ಇಂದ ಅವ್ರಿಗೆ ಲುಟಿನೋ ಕಾಕ್ಟೈಲೇ ಬೇಕಂತ ಅವರು ಇದು ಮಾಡಿದ್ರು. ಸೊ ಹಾಗಾಗಿ ಲುಟಿನೋ ಕಾಕ್ಟೈಲ್ ಬಂದಿದ ತಕ್ಷಣ ಅವ್ರಿಗೆ ಬುಕ್ ಆಗಿದೆ. ಸೊ ನೋಡಿ, ಈ ಥರ ಸ್ಟೆಪ್ ಅಪ್ ನಮ್ಮ ಹತ್ರ ರೆಗ್ಯುಲರ್ ಆಗಿ ರೆಡಿ ಆಗಿರುತ್ತೆ, ಕಂಪ್ಲೀಟ್ಲಿ ಸ್ಟೆಪ್ ಅಪ್ ಆಗಿರುತ್ತೆ. ಸೊ ಇದು ಬಂದು ಫ್ರೀ ಫ್ಲೈಟ್ ಕೂಡ ಆಗುತ್ತೆ. ನಿಮ್ಮ ಹತ್ರ ಬಂದು ಅಟ್ಲೀಸ್ಟ್ ಒಂದು 15 to 20 ಡೇಸ್ ಟೈಮ್ ಆಗಬೇಕು. ಅದು ನಿಮ್ಮನ್ನ ರೆಸಿಗ್ನೈಸ್ ಮಾಡಿ ಆಮೇಲೆ ಅದು ನಿಮ್ಮ ಹತ್ರ ಬಂದು ಫ್ರೀ ಫ್ಲೈಟಿಂದ ಹಾರ್ಕೊಂಡು ಬಂದು ಶೋಲ್ಡ್ರಲ್ಲಿ ಕುತ್ಕೊಳ್ಳೋದು ಅಥವಾ ಹೆಡ್ ಮೇಲೆ ಕುತ್ಕೊಳ್ಳೋದು, ಇಲ್ಲ ಆ ಥರ ನೀವು ಕೈ ತೋರಿಸಿದ್ರೆ ಅದ್ರಲ್ಲಿ ಬಂದು ಕುತ್ಕೊಳ್ಳೋದು ಪ್ರಾಕ್ಟೀಸ್ ಆಗುತ್ತೆ. ಸೊ ಇಲ್ಲೇ ನಾವು ಆ ಥರ ರೆಡಿ ಮಾಡಿ ಕೊಟ್ಬಿಟ್ರೆ ಅದು ನಿಮ್ಮ ಹತ್ರ ಬಂದು ಅದು ಎಕ್ಸಾಕ್ಟ್ ಫೈಂಡ್ ಔಟ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಬರ್ಡ್ಸ್ಗೆ ಭಯ ಇಲ್ದಿರೋ ಥರ ಮತ್ತೆ ಹ್ಯಾಂಡ್ ಟೈಮ್ಡ್ ಮಾಡಿ ಈ ಥರ ಸ್ಟೆಪ್ ಅಪ್ ಟ್ರೈನಿಂಗ್ ಮಾತ್ರ ಮಾಡಿ ಕೊಟ್ಟಿರ್ತೀವಿ. ಸೊ ನಿಮ್ಮ ಹತ್ರ ಬಂದು ಅದು ಅಟ್ಯಾಚ್ಮೆಂಟ್ ಆಗಿ ಒಂದು 10 to 15 ಡೇಸ್ ಇಲ್ಲ 1 ಮಂತ್ ಒಳಗೆ ನಿಮ್ಮ ಹತ್ರ ಕಂಪ್ಲೀಟ್ಲಿ ಅದು ಹ್ಯಾಂಡ್ ಟೈಮ್ಡ್ ಆಗಿರುತ್ತೆ. ಸೊ ಬರ್ಡ್ಸ್ಗಳಿಗೆ ಬಂದು ನೀವು ಬಂದು ರೆಗ್ಯುಲರ್ ಆಗಿ ಟೈಮ್ ಕೊಡಬೇಕಾಗುತ್ತೆ. ನೀವು ಟೈಮ್ ಕೊಟ್ಟರೆ ಮಾತ್ರ ಅದು ನಿಮ್ಮ ಹತ್ರ ಫುಲ್ ಆ್ಯಂಡ್ ಫುಲ್ ಹೊಂದಾಣಿಕೆ ಆಗೋದು. ಮತ್ತೆ ಹ್ಯಾಂಡ್ ಟೈಮ್ಡ್ ಬರ್ಡ್ಸು ನೀವು ಕೈಯಲ್ಲಿ ಹೋಲ್ಡ್ ಮಾಡಿ ತೆಗೆಯೋ ಟೈಮ್ನಲ್ಲಿ ಬಂದು ದಯವಿಟ್ಟು ಸೀಲಿಂಗ್ ಫ್ಯಾನ್ಸ್ನ ಆಫ್ ಮಾಡಿ. ಬಿಕಾಸ್ ಈ ನಡುವೆ ಬಂದು ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ, ಬರ್ಡ್ಸ್ ಹಾರ್ಕೊಂಡೋಗಿ ಸೀಲಿಂಗ್ ಫ್ಯಾನ್ಗೆ ತಗೊಳಕೋಲ್ತು, ಮತ್ತು ವಿಂಗ್ಸ್ ಕಟ್ ಆಯಿತು, ಮತ್ತು ನೆಕ್ಕಿಗೆ ಅದಕ್ಕೆ ಏಟ್ ಬಿತ್ತು, ಅದು ಸತ್ತೋಯ್ತು ಅಂತ. ಸೊ ಹಾಗಾಗಿ ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ಇದಂತಲ್ಲ, ಯಾವುದೇ ಬರ್ಡ್ಸ್ ನಿಮ್ಮ ಮನೇಲಿದ್ರು ಒಂಚೂರು ಸೀಲಿಂಗ್ ಫ್ಯಾನ್ ಮೇಲೆ ನೀವು ಸ್ವಲ್ಪ ಗಮನ ಇಟ್ಕೊಳ್ಳಿ. ನೀವು ನನ್ನ ಹತ್ರ ಇಲ್ಲ, ಎಲ್ಲೇ ನೀವು ಬರ್ಡ್ಸ್ ತೊಗೊಂಡ್ರು ಸರಿ, ಫ್ಯಾನ್ ಹಾಕೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಬರ್ಡ್ಸ್ಗಳ ಜೊತೆ ನೀವು ಪ್ಲೇ ಮಾಡೋ ಟೈಮ್ನಲ್ಲಿ ಒಂದು 1/2 hour 1 hour ನೀವು ಬರ್ಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಂದರೆ ಸೀಲಿಂಗ್ ಫ್ಯಾನ್ನ ದಯವಿಟ್ಟು ಆಫ್ ಮಾಡ್ಕೊಳ್ಳಿ. ಮತ್ತು ಅದೇ ಥರ ಇದ್ರದ್ದು ಫುಡ್ ಚಾರ್ಟ್ ಯಾವ ಥರ ಇರುತ್ತೆ ಅಂತಲೂ ತೋರಿಸ್ತೀನಿ. ಇದು ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ಕಂಪಲ್ಸರಿ ನೀವು ಬರ್ಡ್ಸ್ಗಳಿಗೆ ಬಂದು ಸನ್ಫ್ಲವರ್ ಸೀಡ್ಸು ಮತ್ತು ನವಣಕ್ಕಿ ಕೊಡಬೇಕಾಗುತ್ತೆ. ಮತ್ತು ಮಾರ್ನಿಂಗ್ ಟೈಮ್ನಲ್ಲಿ ನೀವು ಸ್ಪ್ರೌಟ್ಸ್ ಕೊಡಲೇಬೇಕಾಗುತ್ತೆ. ಬಿಕಾಸ್ ಸ್ಪ್ರೌಟ್ಸ್ ಕೊಟ್ರೇ ಸ್ವಲ್ಪ ಬರ್ಡ್ಸ್ಗಳು ಹೆಲ್ತಿ ಇರುತ್ತೆ. ಸೊ ಮತ್ತು ಎವ್ರಿ ಡೇ ಬಂದು 2 times ವಾಟರ್ನ ಚೇಂಜ್ ಮಾಡಿ. ಮಾರ್ನಿಂಗ್ 1 ಕಪ್ಪು, ಈವ್ನಿಂಗ್ 1 ಕಪ್ಪು ನೀವು ವಾಟರ್ನ ಚೇಂಜ್ ಮಾಡಲೇಬೇಕಾಗುತ್ತೆ. ಸೊ ಅವಾಗನೇ ಬರ್ಡ್ಸ್ ಸ್ವಲ್ಪ ಹೆಲ್ತಿ ಇರುತ್ತೆ. ವೀಕ್ಲಿ ಒನ್ಸು ಕ್ಯಾರೆಟು ಮತ್ತು ಬೀಟ್ರೂಟ್ನಿಂದ ನೀವು ಅದನ್ನ ಚೀವ್ ಮಾಡಿ ಸ್ವಲ್ಪ ಕೊಡಿ, ಅದು ಇನ್ನೂ ಸ್ವಲ್ಪ ಹೆಲ್ತಿ ಇರುತ್ತೆ ಬರ್ಡ್ಸ್ಗಳಿಗೆ. ಸೊ ಅದೇ ಥರ ಬಂದು 1 day ಇಟ್ಟಿರೋ ಫುಡ್ಡು ನೆಕ್ಸ್ಟ್ ಡೇ ಇಡಕ್ಕೆ ಹೋಗಬೇಡಿ. ಮಿಕ್ಸ್ ಫುಡ್ಡು ಇಡಬೇಕಂದ್ರೆ ನೀವು ಅಟ್ಲೀಸ್ಟ್ ಏಜ್ನ ಫೈಂಡ್ ಔಟ್ ಮಾಡಬೇಕು. 1 ಮಂತಿಂದ 3 ಮಂತ್ವರೆಗೂ ಇರೋ ಏಜ್ನ ನೀವು ಬರ್ಡ್ಗಳಿಗೆ ಮಿಕ್ಸ್ ಫುಡ್ ಕೊಡಬಾರ್ದು. 3 to 6 months ಮೇಲೆ ಇರೋ ಸೆಮಿ ಅಡಲ್ಟ್ಗಿರೋ ಬರ್ಡ್ಸ್ಗಳಿಗೆ ಬಂದು ನೀವು ಮಿಕ್ಸ್ ಸೀಡ್ಸ್ನ ಇಡ್ಬೋದು. ಸೊ ಫುಡ್ದು ಡೀಟೇಲ್ಸ್ ಇಷ್ಟೇ ಇದೆ. ಮತ್ತು ಗ್ರೀನ್ಸ್ ನೀವು ಕೊಡ್ಬೋದು, ಮತ್ತು ಫ್ರೂಟ್ಸ್ಗಳಲ್ಲಿ ಸ್ವಲ್ಪ ಕೊಡ್ಬೋದು, ಅದು ಟ್ರೈ ಮಾಡುತ್ತೆ ಆಪಲ್ ಥರ ಫ್ರೂಟ್ಸ್ಗಳನ್ನ. ಸೊ ಮತ್ತು ಅದೇ ಥರ ಬಂದು ಫ್ರೂಟ್ಸ್ಗಳಲ್ಲಿ ವೆಜಿಟೇಬಲ್ಸಲ್ಲಿ ಬರ್ಡ್ಸ್ಗಳು ಅಷ್ಟು ಲೈಕ್ ಮಾಡಿ ತಿಂತಾ ಇಲ್ಲ, ವೇಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಪೆಟ್ಸ್ ಲೈಕ್ ನೋಡಿ ಈ ಥರ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ, ಫ್ರೂಟ್ ಮಿಕ್ಸ್ ಅಂತ. ಸೊ ಇದನ್ನು ಕೂಡ ನೀವು ಒಂದು ಪ್ಯಾಕೆಟ್ ತೊಗೊಂಡ್ರೆ ಆಲ್ಮೋಸ್ಟ್ ಒಂದು 2 to 3 months ಬರುತ್ತೆ. ಸೊ ಇದನ್ನು ಕೂಡ ನೀವು ಕೊಡ್ಬೋದು. ಇದರಲ್ಲಿ ಯಾವ ಥರ ಕ್ಯಾಲ್ಸಿಯಂ ಇರುತ್ತೆ, ಯಾವ ಥರ ವಿಟಮಿನ್ಸ್ ಇರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಬಜೆಟ್ ಫ್ರೆಂಡ್ಲಿನೂ ಇರುತ್ತೆ. ಜಸ್ಟ್ ನಿಮ್ಗೆ ಒಂದು 130 rupees ಬರುತ್ತೆ. ಇದು 3 monthsವರೆಗೂ ಬರುತ್ತೆ, ನಿಮಗೆ 2 months ಇಲ್ಲ 3 monthsವರೆಗೂ ಬರುತ್ತೆ. ಸೊ ಈ ಪ್ರಾಡಕ್ಟ್ನ ತಗೊಂಡು ನೀವು ನಿಮ್ಮ ಬರ್ಡ್ಸ್ಗಳಿಗೆ ಕೊಡ್ಬೋದು, ಸನ್ ಕನೂರ್ಗೆ ಮತ್ತು ಕಾಕ್ಟೈಲ್ಸ್ಗೆ ಇದು ಕೊಡ್ಬೋದು. ಸೊ ನೋಡ್ಬೋದು ಫ್ರೂಟ್ ಮಿಕ್ಸ್ ಇದರಲ್ಲೇ ಇರುತ್ತೆ. ಎಲ್ಲ ಥರ ಅದು ಯಾವ ಥರ ಫ್ರೂಟ್ಸ್ ತಿನ್ನುತ್ತೋ ಆ ಫ್ರೂಟ್ಸ್ನೆಲ್ಲ ಅವ್ರು ಮಿಕ್ಸ್ ಮಾಡಿ ಈ ಥರ ಮಾಡಿರ್ತಾರೆ. ಬಿಸ್ಕೆಟ್ಸ್ ಥರ, ಸ್ಮಾಲ್ ಬಿಸ್ಕೆಟ್ಸ್ ಥರ ಇರುತ್ತೆ. ಸೊ ಬರ್ಡ್ಸ್ ತುಂಬ ಲೈಕ್ ಮಾಡಿ ತಿನ್ನುತ್ತೆ. ನಾವು ನಮ್ಮ ಶಾಪ್ನಲ್ಲಿ ಕೊಡ್ತೀವಿ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ಈ ಪ್ರಾಡಕ್ಟ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಬರ್ಡ್ಸ್ಗಳಿಗೆ. ಸೊ ಮತ್ತು ಅದೇ ಥರ ನಮ್ಮ ಶಾಪ್ನಲ್ಲಿ ಬಂದು ಈ ನಡುವೆ ಸ್ಮಾಲ್ ಕನೂರ್ಸು ಮತ್ತು ಸನ್ ಕನೂರ್ ಸ್ಟಿಕ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಶಾಪ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಈ ಥರ ಸನ್ ಕನೂರ್ ಸ್ಟಿಕ್ಸ್ ಕೂಡ ಅವೈಲೇಬಲ್ ಇರುತ್ತೆ, ನಿಮಗೆ ರೀಸನಬಲ್ ಪ್ರೈಸ್ನಲ್ಲೇ ಕೊಡ್ತೀನಿ. ಸೊ ನೋಡ್ಬೋದು ಕಂಪ್ಲೀಟ್ ಎಲ್ಲೋ ಡಾಮಿನೇಟ್ ಸನ್ ಕನೂರು. ಸೊ ಡಿಫ್ರೆಂಟ್ ಪೇರೆಂಟಿಂದ ನಾವು ತರ್ತೀವಿ, ಸೇಮ್ ಪೇರೆಂಟಿಂದ ಬರ್ಡ್ಸ್ಗಳು ತರಲ್ಲ ನಾವು.
ಸಿಂಗಲ್ ಚಿಕ್ಸ್ ತರ್ತೀವಿ. ಸೊ ನೋಡ್ಬೋದು ಸಣ್ಣ ಕಣ್ಣೂರು ಮತ್ತೆ ಸ್ಮಾಲ್ ಕಣ್ಣೂರು ಚಿಕ್ಸ್ ಅವೈಲೇಬಲ್ ಇದೆ. ಸೊ ನಿಮ್ಗೆ ರಿಕ್ವೈರ್ಮೆಂಟ್ ಯಾವ್ದಿದೆಯೋ ಆ ಬರ್ಡ್ಸ್ ನೀವು ನನಗೆ ಡೀಟೇಲ್ಸ್ ಕಳ್ಸಿದ್ರೆ ಆ ಚಿಕ್ಸ್ನ ಕೂಡ ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀನಿ. ಸೊ ನೋಡ್ಬೋದು ಫುಲ್ಲಿ ಹೆಲ್ತಿ ಬರ್ಡ್ಸು. ಸೊ ಯಾವ ಥರ ಇದೆ ಅಂತ ನೋಡಿ. ಸಣ್ಣ ಕಣ್ಣೂರು ಕಂಪ್ಲೀಟ್ ಹ್ಯಾಂಡ್ ಟೈಮ್ಡ್ ಮಾಡ್ಕೋಬೋದು ಇದು ನೀವು ಈ ಸ್ಟೇಜಿಂದ ತಗೊಂಡೋಗಿ. ಸೊ ಅದೇ ಥರ ಬೇರೆ ಚಿಕ್ಸ್ ಕೂಡ ತೋರಿಸ್ಕೊಡ್ತೀನಿ ಸ್ಮಾಲ್ ಕಣ್ಣೂರ್ಸಲ್ಲಿ. ಸ್ಮಾಲ್ ಕಣ್ಣೂರ್ಸಲ್ಲಿ 2 ಪೀಸ್ ಇದೆ. ಯೆಲ್ಲೋ ಸೈಡೆಡ್ ಕಣ್ಣೂರ್ ಅಂತಾರೆ, ಇದು YSC ಅಂತಾರೆ. ಸೊ ನೋಡ್ಬೋದು ಇದು ಈ ಸ್ಟೇಜಿಂದಾನೇ ನೀವು ಸ್ಟೆಪ್ ಅಪ್ ಟ್ರೈನಿಂಗು ಮತ್ತು ಹ್ಯಾಂಡ್ ಟೈಮ್ಡ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಎಲ್ಲ 20 to 25 ಡೇಸ್ ಬೇಬೀಸ್ ಇದೆಲ್ಲ. ಸೊ ಹ್ಯಾಂಡ್ ಫೀಡ್ ಮಾಡೋಕ್ಕೆ ನಿಮಗೆ ನಾಲೆಜ್ ಇರಬೇಕು ಮತ್ತು ನಿಮಗೆ ಟೈಮಿಂಗ್ ಇರಬೇಕು. ಟೈಮ್ ಇದ್ದರೆ ಮಾತ್ರ ನೀವು ಹ್ಯಾಂಡ್ ಟೈಮ್ ಮಾಡೋಕ್ಕಾಗೋದು. ಸೊ ಟೈಮ್ ಇಲ್ಲ, ನಾವು ಹ್ಯಾಂಡ್ ಫೀಡ್ ಮಾಡ್ತೀವಿ ಅಂತ ನೀವು ತೊಗೊಂಡೋಗಿ ಬರ್ಡ್ಸ್ನ ನೀವು ಲಾಸ್ ಮಾಡ್ಕೊಳ್ಳೋದು ಬೇಡ. ಸೊ ಬನ್ನಿ ಶಾಪ್ಗೆ ಒಂದು ವಿಸಿಟ್ ಮಾಡಿ, ನಿಮ್ಗೆ ಯಾವ ಥರ ಬರ್ಡ್ಸ್ ಬೇಕು, ನಿಮ್ಗೆ ಯಾವ ಥರ ಬರ್ಡ್ಸ್ ನಾಲೆಜ್ ಬೇಕಂತ ಕಂಪ್ಲೀಟ್ ತಿಳ್ಕೊಂಡು ನೀವು ಆಮೇಲೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡಿ, ತೊಂದರೆ ಇಲ್ಲ. ಮತ್ತು ಆಲ್ ಓವರ್ ಕರ್ನಾಟಕಕ್ಕೆ ನಾನು ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಎಲ್ಲೇ ಇದ್ರೂ ನೀವು ನಿಮ್ಮ ನಿಯರ್ ಬೈ ಬ್ಯಾಂಗ್ಳೂರ್ ಟು ನಿಮ್ಮಿರೋ ಲೊಕೇಶನ್ಗೆ ಬಸ್ ಅವೈಲೇಬಲ್ ಇದ್ದರೆ ನಾವು ಖಂಡಿತ ಬಸ್ನಲ್ಲಿ ಹಾಕ್ಕೊಟ್ಟು ಕಳಿಸ್ತೀವಿ, ತೊಂದರೆ ಇಲ್ಲ. ಸೊ ಇದೇ ಥರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.